ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದೆ. ಪದೇ ಪದೇ ಬೆಲ್ ಮಾಡ್ತೀರಾ ಅಷ್ಟು? ಏನ್ರಿ ನನ್ನ ಟಿ ಶರ್ಟ್ನೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಅಲ್ಲ, ನನ್ನ ಟಿ ಶರ್ಟ್ ಹಾಳು ಮಾಡೋದೇ ನಿಮ್ಮ ಅಜೆಂಡ್ ಆಗೋಗಿದೆ ಅಲ್ವಾ? ಪದೇ ಪದೇ ನೀವು ಅದನ್ನೇ ಮಾಡ್ತಾ ಇರ್ತೀರಾ. ಓ ಗಾಡ್, ನನಗೇನು ಮಾಡಲಿ? ಐ ಮೀನ್, ನನ್ನ ಟಿ ಶರ್ಟ್ನ ಹಾಳು ಮಾಡ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದ. ನನ್ನ ಡ್ರೆಸ್ನ ಹಾಳು ಮಾಡೋಕ್ಕೆ ಅಂತ ನೀವು ನನ್ನ ಮುಂದೆ ಬಂದ್ರಾ? ಅಲ್ಲ ಕಣ್ರಿ, ನಾನು ಏನು ಮಾಡಿದ್ದೀನಿ ಅಂತ ನೀವು ಈ ಥರ ಮಾಡ್ತಾ ಇದ್ದೀರಾ? ಹೋಗಿ ಹೋಗಿ ಯಾವಾಗಲೂ ನನ್ನ ಟಿ ಶರ್ಟ್ನೇ ಟಾರ್ಗೆಟ್ ಮಾಡ್ತಾ ಇರ್ತೀರಾ ನೀವು. ಪಾಪ ನನ್ನ ಟಿ ಶರ್ಟ್ ಏನ್ರಿ ಪಾಪ ಮಾಡಿತ್ತು? ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊತೀರಾ? ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ಅವಕಾಶ ಕೊಡ್ತೀನಿ, ಮಾತಾಡಿ. ಆದ್ರೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ, ಯಾಕೆಂದ್ರೆ ನನಗೆ ತುಂಬಾನೇ ಕೋಪ ಬರ್ತಾ ಇದೆ. ಟಿ ಶರ್ಟ್ ನೋಡಿ, ನೀವು ಬರ್ತೀರಾ ಅಂತ ನನಗೇನು ಕನಸು ಬಿದ್ದಿತ್ತಾ ಅಥವಾ ನನ್ನ ಲಿಪ್ಸ್ಟಿಕ್ ಗೊತ್ತಿತ್ತಾ ನೀವು ಬರ್ತೀರಾ ಅಂತ? ನನಗೇನು ಮಿಸ್ಟೇಕ್ ಇಲ್ಲ, ಈ ಫ್ಲೋರ್ದು ಎಲ್ಲ ಇದ್ರದ್ದೇ ಮಿಸ್ಟೇಕು. ಓಹ್, ಹಾಗಂತೀರಾ ನೀವು? ನೀವು ಕೊಡ್ತಾ ಇರೋ ರೀಸನ್ ಸ್ವಲ್ಪ ರೀಸನೇಬಲ್ ಆಗೇ ಇದೆ. ಐ ಮೀನ್, ನೀವು ಹೇಳ್ತಾ ಇರೋದ್ರಲ್ಲೂ ಒಂದು ಪಾಯಿಂಟ್ ಇದೆ, ಅದನ್ನ ನಾನು ಒಪ್ಕೋತೀನಿ. ಸರಿ, ಬನ್ನಿ. ಯಾಕೋ ಕೆಲ್ಸನೇ ಸಾಕ್ತಿಲ್ಲ ಕಣೆ ಭೂಮಿ, ಮುಗಿತಾನೆ ಇಲ್ಲ ನೋಡು. ಯಾಕೆ ಟೆನ್ಷನ್ ಮಾಡ್ಕೋತೀಯಮ್ಮ, ಎಲ್ಲ ಟೈಮ್ ಸರಿಯಾಗಿ ಆಗೋಗುತ್ತೆ. ಅಪ್ಪ ಎಷ್ಟೊತ್ತು ಬರ್ತಾಳಮ್ಮ? ಅವಳು ಶೂಟಿಂಗ್ ಇದೆ ಅಂತ ಹೋದ್ಲು ಬೆಳಗ್ಗೆನೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದೆ, ಹೊರಟಿದ್ದೀನಮ್ಮ, ದಾರಿಲಿ ಅದೇನೋ ಜಯದೇವ್ ಅವ್ರು ಸಿಕ್ಕಿದ್ರು, ಅವ್ರು ಡ್ರಾಪ್ ಮಾಡ್ತಾರಂತೆ ಅಂತಂದ್ಲು. ಸರಿ, ಅವ್ರು ಬಿಡ್ತಾರಲ್ಲ ಅಂತ ಸುಮ್ಮನೆ ಅದೇ. ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ, ಯಾಕೋ ಬಂದಿಲ್ಲ. ಒಂದ್ಸಲಿ ಫೋನ್ ಮಾಡಿ ನೋಡು. ಫೋನಲ್ಲಿ ಇಟ್ಟ ನಾನು ಅಲ್ಲಿದ್ದೇನು. The number you're calling is currently switched off. ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫಾ? ಜಯದೇವ್ ಅವ್ರು ಕೇಳೋಣ ಅಂದ್ರೆ ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಗೌತಮ್ ಅವ್ರು ವಿಚಾರಿಸಕ್ಕೆ ಹೇಳ್ತೀನಿ. ಅವ್ರ ಆಚೆ ಫೋನ್ ಬಂತು ಅಂತ ಆಚೆ ಹೋದ್ರು ನೋಡು. ಆಫೀಸ್ ಕಾಲಲ್ಲಿ ಬ್ಯುಸಿ ಆಗಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅತ್ತೆ ಕೇಳ್ತೀನಿ. ಹೇಳು ಭೂಮಿಕಾ. ಅತ್ತೆ, ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಜಯದೇವ್ ನಂಬರ? ಯಾಕಮ್ಮ? ಅಮ್ಮ ಅಪ್ಪಿಗೆ ಸ್ವಲ್ಪ ಮುಂಚೆ ಕಾಲ್ ಮಾಡಿದ್ರಂತೆ. ಜಯದೇವ್ ಅವರು ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ಲು. ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅಪ್ಪಿ ಫೋನ್ ಸ್ವಿಚ್ ಆಫ್ ಆಗಿದೆ, ಅದೇ ಎಲ್ಲಿದ್ದಾರೆ ಅಂತ ಕೇಳಕ್ಕೆ ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಹೌದಾ? ಸರಿಮ್ಮ, ನಾನೇ ವಿಚಾರಿಸ್ತೀನಿ. ಹಾಂ, ಸರಿ, ಓಕೆ ಅತ್ತೆ, ಥ್ಯಾಂಕ್ ಯು. ಏನಂತೆ? ಅವರೇ ಮಾತಾಡಿ ಹೇಳ್ತಾರೆ. ಒಳ್ಳೇದು. ಜೈ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಜಾಬ್ನೆ, ಮನೆ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ವಸ್ತುಗಳಿಂದ ಆಚೆ ಕಾಲು ಇಡ್ಬೇಡಪ್ಪ. ಯಾಕಂದ್ರೆ ಈ ಕೆಲಸ ಆಫೀಸ್ಗಳ ಮಧ್ಯದಲ್ಲಿ ಫ್ಯಾಮಿಲಿ ಟೆನ್ಷನ್ಗಳು ಬಂತು ಅಂತ ಇಟ್ಕ ಮನೆಗಳು ವಾಪಸ್ ಒಯ್ತೀವೋ ಇಲ್ವೋ ಅನ್ಸ್ಬಿಡ್ತಪ್ಪ. ಇನ್ಮೇಲೆ ಅಮ್ಮವ್ರ ಗಂಡನೇ ಆಗ್ಬೇಕು. ಆಗ್ಲೇ ನಾನೇನ್ ಅನ್ಕೊಂಡಿದ್ದೀನೋ ಅದಾಗೋದು. ತೀರಾ ಆಗದೆಲ್ಲ ನಿಂತ್ಕೊಳಪ್ನೆ. ನಮ್ಮ ರಾಮ ಹೇಳ್ತಾರ ಹೆಂಡತಿಗಳು ಕೊಡ್ಬಿಡೋದು ಅಷ್ಟೇ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಹೆಂಡತಿ ಮೇಲೆ ಕೈ ಮಾಡದ? ಮನುಷ್ಯನ ಹೊಡೆಯೋದೇ ತಪ್ಪು, ಅಂತದ್ರಲ್ಲಿ ಧರ್ಮಪತ್ನಿ ಮೇಲೆ ಕೈ ಮಾಡದ? ನಮಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಜೀವ ಅದು. ಅಂತವ್ರ ಮನಸ್ಸು ನೋಯಿಸೋದೇ ತಪ್ಪು, ಅಂತದ್ರಲ್ಲಿ ಹೊಡೆಯೋದಂತೆ ಹೊಡೆಯೋದು. ಬೇಕಾದ್ರೆ ಅವಳಿಗೆ ಹೇಗ್ ಬೇಕೋ ನಾನೇ ಬದಲಾಗ್ಬಿಡ್ತೀನಿ. ಈ ಹೊಡೆಯೋದು ಗಿಡೋದೆಲ್ಲ ನನ್ನ ಕೈಲಾಗಲ್ಲ. ಗಿರಿ, ಇನ್ಮೇಲೆ ನಿನಗೆ ಹೇಗ್ ಬೇಕೋ ಹಾಗಿರ್ಬೇಕು. ಈಗ ಸಿಚುಯೇಷನ್ ನಿನ್ ಕಂಟ್ರೋಲ್ ಅಲ್ಲಿದೆ, ಗೊತ್ತಾಯ್ತಾ? ಸರಿ, ನಾನಿನ್ ಬರ್ತೀನಿ. ಗಿರಿ, ಗಿರಿ, ಓಹೋ
ಆಶಯವರೇ ಬನ್ನಿ ಕೂತ್ಕೊಳ್ಳಿ ಹೇ ಗಿರಿ, ಇದೇನು ಯಾವತ್ತು ಇಲ್ದಿರೋದು ಇವತ್ತು ಎಣಿಸ್ತಾ ಇದೆಯಾ? ತಿಂಗಳಿಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಸಾಕಾಗಲ್ಲ, ಇನ್ನೂ 5,000 ಕೊಡಿ. ಹಾ, ಇನ್ನೂ 5,000ನಾ? ಯಾಕೆ ಅಂದ್ರೆ ಸೀರೆ ತಗೊಳಕ್ಕೆ. ಈಗೇನು ನೀವು ಕೊಡ್ತಿರೋ ಇಲ್ವೋ? ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಾವ 1 ರೂಪಾಯಿಗೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನಾನು ಸೀರೆ ತಗೋಬಾರ್ದಾ? ಅಲ್ಲ ಗಿರಿಜಮ್ಮ, ಮೊದಲೆಲ್ಲ ಶಿವ ಅವರೇ ಸೀರೆ ಕೊಡಿಸ್ತೆ ತಗೋ ಅಂದಳಿ ಹೇಳ್ತಿಪ್ಪತ್ತಿಗೆ, ಬೇಡ ಮನೆ ಖರ್ಚಿಗೆ ಸಾಕಾತಿಲ್ಲ ಅಂದಳಿ ನೀವೇ ಹೇಳ್ತಿದ್ದೀರಿ. ನೋಡಿ ಕಾಶಿ ಅವರೇ, ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಜೀವನ ಇದು, ನನಗೆ ಹೇಗಿಷ್ಟನೋ ನಾನು ಹಾಗೆ ಬದುಕ್ತೀನಿ. ರೀ, ನೀವೀಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಬೇಡ ಗಿರಿ, ನನ್ನ ಗಿರಿ ಕಿತ್ಕೊಳ್ಳೋಷ್ಟು ಮುಂದುವರೆದಿದ್ದಾಳೆ ಅಂದರೆ ಅದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಾಲ ಆದರೂ ಪರವಾಗಿಲ್ಲ, ದುಡ್ಡು ತಂದು ಕೊಡ್ತೀನಿ. ಆದರೆ ನೀನು ಹೀಗೆಲ್ಲ ಇರಬೇಡ ಗಿರಿ. ಅಯ್ಯೋ, ದುಡ್ಡು ಕೊಟ್ಟು ವೇದಾಂತ ಮಾತಾಡ್ರಿ. ಕೊಡಿ ದುಡ್ಡು. ಓ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ದುಡ್ಡು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನಾನೇ ತಗೋತೀನಿ. ಗಿರಿ, ಏನ್ ಮಾಡ್ತಾ ಇದ್ದೀನಿ ನೀನು? ಅದು ಚೀಟಿ ದುಡ್ಡು. ಯಾವ ದುಡ್ಡಾದ್ರೆ ನನಗೇನ್ರಿ? ನನಗೆ ಸೀರೆ ಬೇಕು, ಅದಕ್ಕೆ ದುಡ್ಡು ಬೇಕು ಅಷ್ಟೇ. ಅಕ್ಕ, ನೀನ್ ಹೀಗೆ ಮಾಡಿದ್ರೆ ನಿನ್ನೋರು ಅಂತ ಯಾರು ಇರಲ್ಲ ಕಣೆ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನನಗೆ ನಾನೇ ಸಾಕು. ಏನು ಸತ್ತಾಗ ಎಲ್ರೂ ಜೊತೆಗೆ ಬರ್ತೀರಾ? ಇಲ್ಲ ತಾನೆ? ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕರಳು ಬಳ್ಳಿನ ಕತ್ತರಿಸೋದು. ಅಂಥ ಸಂಬಂಧನೇ ಕತ್ತರಿಸ್ಕೊಂಡ್ ಬಂದಿರ್ತಾನೆ ಮನುಷ್ಯ. ಇನ್ನು ನನ್ನೋರಂತೆ, ನನ್ನೋರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವಿಡಿಯೋ ಮಾಡಿದ್ದೇನು, ಫೈಲ್ ಕಳಿಸಿದ್ದೇನು, ಅರ್ಚನೆ ಮಾಡಿಸ್ಕೊಂಡು ಬಿಲ್ಡಪ್ ಕೊಟ್ಟಿದ್ದೇನು. ಅಬ್ಬಬ್ಬಬ್ಬಬ್ಬಬ್ಬಾ, ಈಗ ಎಲ್ಲ ಟುಸ್ ಪಟಾಕಿ ಆಗೋಯ್ತಲ್ವಾ? ಪಾಪ ಹರ್ಟಾಗ್ತಿದ್ಯಾ? ನೋ 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 ನೋ, ಹರ್ಟಲ್ಲ, ಅದಕ್ಕೂ ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಂದ್ರೆ ಉರಿತಿದ್ಯೇನ್ರಮ್ಮ? ಇದೇ ನನಗೆ ಬೇಕಾಗಿದ್ದು. ನಾನು ಮಾಡಿದ ಪ್ಲ್ಯಾನು ಪಾಪ ಸರು ಇಂದ ಸ್ಟ್ರಾಂಗ್ ಆಗಿ ವರ್ಕ್ ಆಯಿತು. ಈ ವಿಕ್ಟ್ರಿನ ನಾನು ಸರುಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆ ಶತ್ರು ಇದ್ರೆ ಹೀರೋಗೆ ಬೆಲೆ ಜಾಸ್ತಿ. ಹಾಗೆ ನನ್ನ ಒಬ್ಬ ಒಳ್ಳೆ ಶತ್ರು ಲೀಲಾಗೆ ಒಂಚೂರು ಏನಾದರೂ ಡೆಡಿಕೇಟ್ ಮಾಡಲೇಬೇಕು ಅಲ್ವಾ ಲೀಲಾ? ಈ ಚದುರಂಗ ಆಟದಲ್ಲಿ ಮಡ್ಚಿಡೋ ಬಾಕ್ಸು ನಾನೇ ಕಣೆ. ನೀವೆಲ್ಲರೂ ದಾಳಗಳಷ್ಟೇ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನೇ. ನಾನು ಹೇಳಿದ್ರೇನೆ ಕುದ್ರೆ, ಆನೆ, ಒಂಟೆ ಎಲ್ಲ ಹಿಂದಕ್ಕೆ ಮುಂದಕ್ಕೆ ಓಡಾಡೋದು. ಇದನ್ನ ನೆನಪಲ್ಲಿಟ್ಕೋ. ಏನ್ ಮಾಡೋದು? ಪುರಾಣದಲ್ಲಿ ಶಿವ ವಿಷ ಕುಡಿದಿದ್ದಕ್ಕೆ ವಿಷಕಂಠ, ನೀಲಕಂಠ ಅಂತೆಲ್ಲ ಹೆಸರು ತಗೊಂಡು ಪೂಜೆ ಮಾಡಿಸ್ಕೊಂಡ. ಆದ್ರೆ ನಾನ್ ವಿಷ ಕುಡಿದಿದ್ದಕ್ಕೆ ವಿಲನ್ ಅಂತ ಅನ್ಸ್ಕೋಬೇಕು. ಸೋ ಸ್ಯಾಡ್.
ನನ್ನ ಕಷ್ಟ ನನ್ನ ಶತ್ರುಗೂ ಬರೋದು ಬೇಡಪ್ಪ ಅಲ್ವಾ? ಅಯ್ಯೋ, ಹೇಳೋದೇ ಮರ್ತೋಗಿದ್ದೆ. ಇವತ್ತಿಂದ ಹೊಸ ಆಟ ಶುರು. ನನ್ನ ಮೊದಲನೇ ಆಟ ಯಾವ್ದು ಗೊತ್ತಾ? ನನ್ನ ಶತ್ರು ಲೀಲಾನ ಈ ಮನೆಯಿಂದ ಓಡಿಸ್ತೀನಿ. ಏನ್ ಲೀಲಾ, ನೀನಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಕು. ಹಾಗೆ ನಾನು ಮಾಡ್ತೀನಿ. ಇಟ್ಸ್ ಎ ಚಾಲೆಂಜ್. ಒಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ಬೇಗ ಬರ್ತೀನಿ. ಬರ್ಲಾ? ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಅತ್ತೆ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ನಮ್ಮಿಬ್ರು ಮಧ್ಯ ಇರೋ ಮನಸ್ತಾಪದ ಬಗ್ಗೆ ಅತ್ತೆ ಹತ್ರ ಹೇಳ್ದೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಆಗ್ಲೇ ನಾನು ಆಸ್ತಿ ಪತ್ರನ ಹರಿದಾಕಿದ್ದೆ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಷ್ಟು ಒಟ್ಟಾಗಿ ನಡ್ಕೋಬಾರ್ದಿತ್ತು. ಅದಕ್ಕೆ ಐ ಆಮ್ ಸಾರಿ. ಆದರೆ ಹಾಗೆ ರಿಯಾಕ್ಟ್ ಮಾಡಿದೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ರಿಯಾಕ್ಟ್ ಮಾಡಿದ ರೀತಿ ತಪ್ಪಾಗಿರ್ಬೋದು, ಆದರೆ ನಾನು ಹೇಳಿದ ವಿಷಯ ಮಾತ್ರ ಕರೆಕ್ಟಾಗೇ ಇತ್ತು. ಯಾಕಂದ್ರೆ ನನ್ನ ಮಗುಗೆ ನಾನು ಪ್ರೀತುನೇ ಮೊದಲು. ನಮ್ಮಿಬ್ಬರನ್ನ ಮಾತ್ರ ಅದು ಅಪ್ಪ ಅಮ್ಮ ಅಂತ ಕರಿಬೇಕು. ಅದನ್ನ ಬಿಟ್ಟು ನೀವಾಗ್ಲಿ ಆದಿಭಾವ ಆಗ್ಲಿ ನಮ್ಮ ಮಗುಗೆ ಆ ಜಾಗದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪುಟಾಣಿಗೆ ಯಾವತ್ತಿದ್ರು ನೀನೇ ತಾಯಿ, ನಾನಲ್ಲ. ಆಫೀಸ್ ಕೆಲಸಕ್ಕೆ ಯಾರ್ದಾದ್ರೂ ಸಹಾಯ ತಗೋ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಆಫೀಸ್ ಕೆಲಸದ ಜೊತೆ ಮಗುನೂ ನಾನೇ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಇದು ಹೀಗೆ ಮುಂದುವರಿಯುತ್ತೆ. ಅಷ್ಟಕ್ಕೂ ಒಬ್ಬ ತಾಯಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಮನೆ ಕೆಲಸ, ಆಫೀಸ್ ಕೆಲಸ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ಬೋದು ಅಂತ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಅದು ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ಮತ್ತೆ ನಾನು ನನ್ನ ಮಗುನ ನಿಮ್ಮ ಕೈಗೆ ಒಪ್ಸೋದಿಲ್ಲ. ಇಷ್ಟು ದಿನ ಹೇಗೆ ನೋಡ್ಕೊಳ್ತಿದ್ನೋ ಇನ್ನು ಮುಂದೆನೂ ಹಾಗೆ ನೋಡ್ಕೊಳ್ತೀನಿ. ಹಾಗೆ ಇಷ್ಟು ದಿನ ನಾನು ನನ್ನ ಪುಟಾಣಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ನೋವು ನಮಗೆ ಕಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನನ್ನ ಮಗಳಿಗೂ ಅಷ್ಟೆ, ಅಮ್ಮನ ಪ್ರೀತಿ ಸಿಗ್ತಾ ಇಲ್ವಲ್ಲ ಅನ್ನೋ ನೋವು ಇನ್ಯಾವತ್ತೂ ಬರಲ್ಲ. ಅಷ್ಟು ಪ್ರೀತಿ ಕೊಡ್ತೀನಿ, ನಿಮಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳನ್ನ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ನಮ್ಮಿಬ್ಬರಲ್ಲೇ ಇರಲಿ. ಇವತ್ತು ಹೇಗೆ ಅತ್ತೆಯಿಂದ ವಿಷಯ ಮುಚ್ಚಿಟ್ರೋ ಇನ್ನು ಮುಂದೆನೂ ಹಾಗೆ ಮೇಂಟೈನ್ ಮಾಡಿ. ಯಾರಿಗೂ ಗೊತ್ತಾಗೋದು ಬೇಡ. ಅಷ್ಟಕ್ಕೂ ನನಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವ ಕೋಪನೂ ದ್ವೇಷನೂ ಇಲ್ಲ. ಆದರೆ ನೀವು ನನ್ನ ಮಗು ಮೇಲೆ ತೋರಿಸ್ತಾ ಇರೋ ಅತಿಯಾದ ಕಾಳಜಿ ನನಗಿಷ್ಟ ಆಗ್ತಿಲ್ಲ. ಹೇಳಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂರ್ಬೇಡಿ. ಮುಂದೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಟೈಮ್ ಆಯ್ತು, ನಾನು ಮಲಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಪುಟ್ಸಮ್ಮಿ
ನಿಮ್ಮ ಅಪ್ಪಯ್ಯ ಸ್ವಾಮಿ ಇನ್ನೂ ಬಂದಿಲ್ವೇ? ಮಗು ಸ್ವಾಮಿಗಳೇ, ನಿಮ್ಮ ಅಪ್ಪ ಅಮ್ಮ ಎಲ್ಲವ್ರೆ? ಏನಾಯ್ತು ಸ್ವಾಮಿಗಳೇ? ಈ ಮಗು ಸ್ವಾಮಿಗಳು ಅವಾಗಿಂದ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊತಾ ಇದ್ದೀನಿ. ಯಾಕೋ ಹೋಗೋ ಎತ್ತಕೋಪ ಹುಡುಗಿನ. ಆ ಹುಡುಗಿ ಹಿಂದೆ ಯಾರಿದ್ದಾರೆ ನೋಡು. ಯಾರೋ ಅವನು? ದೊರೆ ಎಂತೆಂತ ಬಣ್ಮುಗ್ಸಿದನ್ ಗೊತ್ತಾ ಅವನು? ಮಾರ, ಚೋಕ್ ಬೈ, ಬ್ಲೇಡ್ ಅಶೋಕ. ಆ ಕಾಳಿ ಇವನಿಂದನೇ ಅಂದರಾಗಿದ್ದ. ಇವನು ಎದುರಾಕೊಂಡವ್ರಿಗೆ ಉಳಿಗಾಲನೇ ಇಲ್ಲ. ಇವನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಇವರೂರಲ್ಲೇ ನಮ್ಮ ಚಿಕ್ಕಪ್ಪ ಇರೋದು. ಈ ಮಗು ಸ್ವಾಮಿ ನಿಮ್ಮ ಕಡೆದಾ? ಇಲ್ಲ ಸ್ವಾಮಿಗಳೇ, ಅದನ್ನೇ ವಿಚಾರಿಸ್ತಿದ್ವಿ. ಅವ್ರ ಅಪ್ಪವ ಇನ್ನೂ ಬಂದಂಗಿಲ್ಲ ಅನಿಸ್ತೈತೆ. ಮಗು ಸ್ವಾಮಿಗಳನ್ನ ಅವಾಗಿಂದ ಮಾತಾಡಿಸ್ತಿದೀವಿ, ಮಾತಾಡ್ತಾ ಇಲ್ಲ. ಇವರಿಗೆ ಮಾತು ಬರಲ್ಲ ಅನ್ಸುತ್ತೆ. ಮಗು ಸ್ವಾಮಿ ಅಯ್ಯಪ್ಪ ಅಂತ ಹೇಳಿ. ಆ ಅಯ್ಯಪ್ಪ ಮಗು ಸ್ವಾಮಿಗಳಿಗೆ ಬೇಗ ಮಾತು ಬರೋ ಹಾಗೆ ಮಾಡಲಿ. ಸ್ವಾಮ್ ಶರಣಂ. ಸ್ವಾಮಿಗಳೇ, ಮಗು ಸ್ವಾಮಿಗೆ ಇಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ. ಸ್ವಾಮಿಗಳೇ, ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಮಗು ಸ್ವಾಮಿಗಳನ್ನ ನಮ್ಮ ಮನೆಯಾಗೆ ನೋಡ್ಕೊತೀವಿ. ಅಯ್ಯಪ್ಪನ ಭಕ್ತರಿಗೆ ಭೇದ ಇಲ್ಲ. ಒಳ್ಳೇದಾಗಲಿ. ಮಗು ಸ್ವಾಮಿಗಳ ಪೋಷಕರೇನಾದರೂ ಬಂದರೆ ತಿಳಿಸ್ತೀನಿ. ಸ್ವಾಮಿ ಶರಣ. ಅಣ್ಣ ಸ್ವಾಮಿ, ಮಗು ವಿಷಯ ಏನು ಗೊತ್ತಿಲ್ಲದೆ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಹಂಗಂತ ಇಲ್ಲೇ ಬಿಟ್ಟು ಹೋಗೋದಾ? ಪಾಪ ಸ್ವಾಮಿ, ಚಿಕ್ಕ ಮಗು. ಅಲ್ಲ ಅಣ್ಣ ಸ್ವಾಮಿಗಳೇ, ಈ ಮಗುಗೆ ಯಾರನ ಈ ತರ ನಾಟಕ ಮಾಡು ಅಂತ ಹೇಳ್ಕೊಟ್ಟಿರೆ? ಈಗ ನೀವೇ ಯೋಚನೆ ಮಾಡಿ ಅಣ್ಣ ಸ್ವಾಮಿಗಳೇ, ಅಲ್ಲಿ ಆಟಲ ಜನ ಇದ್ರುವ ನಿಮ್ ತವನೇ ಬಂದಿದೆ ಅಂದ್ರೆ ಅರ್ಥ ಏನು? ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಎಲ್ಲಿಲ್ಲ ಹೇಳಿ ಅಣ್ಣ ಸ್ವಾಮಿಗಳೇ. ಸ್ವಾಮಿಗಳೇ, ನೀವು ಸ್ವಲ್ಪ ಸುಮ್ಕಿರಿ. ಪುಟ್ಟ ಸ್ವಾಮಿಗಳೇ, ನಿಮ್ಮ ಅಪ್ಪ ಅವ್ವ ಎಲ್ಲವ್ರೆ? ಅಯ್ಯೋ ಪುಟ್ಟ, ನೀನು ಇಲ್ಲಿದೀಯಾ? ನಾನು ನಿನಗೋಸ್ಕರ ಎಲ್ಲೆಲ್ಲ ಹುಡ್ಕಾಡ್ಬಿಟ್ಟೆ ಗೊತ್ತಾ? ದೇವ್ರ ದೊಡ್ಡವನು ನನ್ನ ಮಗುನ ದೇವಸ್ಥಾನದಲ್ಲೇ ಸಿಗೋಗಿ ಮಾಡ್ದ. ಏಯ್ ಬಾಂದ್ರೆ ಬರಬೇಕು. ಓಸಿ ಮೆತ್ತಿಗೆ ಹೇಳಿ ಸ್ವಾಮಿ. ಪುಟ್ಟ ಸ್ವಾಮಿಗಳೇ, ಆಟ ಮಾಡ್ಬಾರ್ದು. ಓಕೆ ಬಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಂಗೆ ಅರ್ಥ ಆಯ್ತೈತೆ. ಆದ್ರೆ ಅವ್ರ ತಾವ್ ಹೆಂಗವ ಮಾತಾಡೋದು? ಹೆಂಗ್ ಮಾತಾಡೋದು ಅಂದ್ರೆ, ಬಿಗ್ಮಾನ ಬಿಟ್ಟು ಅವ್ರು ನನ್ನ ಮ್ಯಾಗ ಏನು ಅನ್ಕೊಂಡವ್ರೋ ಅನ್ನೋ ಅಳುಕನು ಬಿಟ್ಟು ಮಾತಾಡ್ಬೇಕು. ನಾನ್ ಮಾಡಿದ ಅವಮಾನ ಮರ್ತು ಅವ್ರು ನಂತ ಮಾತಾಡ್ತಾರೇನವ? ನೋಡು, ಇದನ್ನೇ ಬೇಡ ಅನ್ನೋದು. ಅವ್ರಿವ್ರು ಏನಾರ ಅನ್ಕೊಳ್ಳಿ, ನಿನಗೆ ನೀನು ಮಾಡಿ ತೆಪ್ಪು ಅಂತ ಗೊತ್ತಾದ್ಮ್ಯಾಕು ಸುಮ್ಕಿದ್ರೆ ಅದು ಅಪರಾಧ ಆಯ್ತದೆ. ಇಂಥ ಹೊತ್ನಾಗೆ ಮನ್ಸಿನ ಮನಸ್ಸು ಗೊಂದಲದ ಗೂಡಾಯ್ತದೆ. ನೀನು ಹಂಗೆ ಮಾಡ್ಕೋಬೇಡ. ನೋಡು, ಬಿರ್ನಿ ಹೇಳಿಂದ್ರ ತಾವು ಮಾತಾಡು. ಅವರೇ ಒಂದೆರಡು ಹಚ್ಚಿಗೆ ಮಾತಾಡಿದ್ರು ಸುಮ್ಕಿದ್ಬಿಡು. ಹಲೋ ಸಹನಾ ಅವರೇ, ಹೇಗಿದ್ದೀರಾ? ಸಹನಾ ಅವ್ರೆ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನನ್ನ ಸಮಸ್ಬಿಡಿ. ಕ್ಷಮಿಸೋ ಅಂತ ಕೆಲಸ ನೀವೇನ್ ಮಾಡಿದ್ದೀರಾ? ಅಂದ್ರೆ
ಸಂಸಕ್ ಆಗದೆ ಇರೋಂಥ ತಪ್ಪು ಮಾಡಿವ್ನಾ? ಚೇಚೆ, ನಾನು ಹಾಗೆ ಹೇಳಿಲ್ಲ ಸಹನವ್ರೆ. ನೀವು ಸಾರಿ ಕೇಳೋಂಥ ಅವಶ್ಯಕತೆ ಏನೂ ಇಲ್ಲ ಈಗ. ನಾನು ನಿಮ್ ಯಾಕೆ ಮುನ್ಸ್ಕೊಂಡು ಆಟೋ ಒಂದಿಲ್ಲ ಕೂಗಾಡಿದ್ರು ನಿಮ್ಗೆ ನನ್ನ ಯಾಕೆ ಹೊಸಿನ ಕೋಪ ಇಲ್ವೇ? ಇಲ್ಲ, ನಾನು ಯಾಕೆ ಕೋಪ ಮಾಡ್ಕೋಬೇಕು? ಬಹುಶಃ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಿದ್ರೆ ನೀವು ಹೇಳ್ದಾಗ ಮಾಡ್ತಿದ್ನೋ ಏನೋ. ಆದರೆ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಹನವ್ರೆ. ರೀ, ದಿಟ್ವಾಗ್ಲೂ ಮೇಡಮ್ಗೆ ಕ್ಯಾನ್ಸರ್ ಐತೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹೆಂಗೋ ಗೊತ್ತಾಯ್ತು. ಈಗ ಮೇಡಮ್ ಹೆಂಗವ್ರೆ? ಡಾಕ್ಟ್ರು ಏನಂದ್ರು? ಮೇಡಮ್ಗೆ ನನ್ ಮ್ಯಾಗ ಬ್ಯಾಸರ ಆಯ್ತಾ? ಇಲ್ಲ. ನೀವು ನಂತ ಈಸಿಯಾನ ಮೊದಲೇ ಹೇಳಿದಿದ್ರೆ ಇಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಈಗ ಮಾತೆಲ್ಲ ಯಾಕವಿ? ಹೊಳಿ ಅಂದ್ರೆ ನಾ ಇಲ್ಲಿಗೆ ಬರೋಕ್ ಕೇಳು, ಅವ್ರ ಜೊತೆಲಿ ಮನ್ಗೆ ಹೋಗಿವಂತೆ. ನೀವಿಲ್ಲಿಗೆ ಯಾವಾಗ ಬರ್ತೀರಾ? ನೀವು ಬಾ ಅಂದರೆ ನಾನು ಈಗಲೇ ಬರ್ತೀನಿ. ಓ ಬನ್ನಿ, ಹಂಗೆ ಬತ್ತಾ ಮೇಡಮ್ ನಿಮ್ಮ ಜೊತೆ ಕರ್ಕೊಂಬನ್ನಿ. ಹೋಗ್ತಾ 3 ಜನ ಒಟ್ಟಿಗೆ ಹೋಗುವ. ನೀವು ಮನೆಗೆ ಬರ್ತೀರಾ ಅಂತಂದರೆ ನಾನು ಈಗಲೇ ಬರ್ತೀನಿ. ನನಗಂತೂ ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ. ನಾನು ಈಗಲೇ ಬರ್ತೀನಿ ಸಹನವ್ರೆ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಮ್ಮ ಅಂಗಡಿಲಿ ದುಡ್ಡು ತಗೊಳ್ಳಲ್ಲ. ನಮ್ಮ ಅಂಗಡಿಗೆ ಬರೋ ಪ್ರತಿಯೊಂದು ಗಿರಾಕಿಗೂ ಇವತ್ತು ಫ್ರೀ ಬಜ್ಜಿ ಬೋಂಡ ಜಮಾಯಿಸಿ. ಯಾಕಣ್ಣ, ಏನ್ ವಿಶೇಷ? ಅದೇನು ಅಂದ್ರೆ ನಮ್ ಬಾವ ಅಪ್ಪ ಆಗ್ತಿದ್ದಾನೆ. ಆ ಖುಷಿಗೆ ಈ ಸೆಲೆಬ್ರೇಷನ್. ಇವತ್ತೆಲ್ಲ ಫ್ರೀ ತಿನ್ನಿ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗ್ಲಿ. ಅಪ್ಪ ಆಗ್ತಾ ಇದೀಯಾ ಅಂತ ಖುಷಿ ವಿಚಾರನ ಕಸ್ಟಮರ್ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನಿನ್ನೆ ಮೊದಲು ನೋಡಿದ್ದು. ಮೊದಲೇ ಬಸರ ಹುಷಾರಾಗಿ ಇರೋದಕ್ಕೆ ಹೇಳು. ನೀನು ಅಷ್ಟೇ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಉಷ್ಣದ್ದು ಶೀತದ್ದು ಎಣ್ಣೆ ಪದಾರ್ಥ ಎಲ್ಲ ತಿನ್ನಕ್ ಬಿಡಬೇಡ. ತಾಯಿ ಮಗು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈಗಿನ್ಲೇ ಎಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಕು. ಆಯ್ತಾಜಿ, ಹೇಳ್ತೀನಿ. ಬಸ್ರೆ ಹೆಂಗ್ಸು ಒಳ್ಳೇದು ಮಾತಾಡಬೇಕು, ಒಳ್ಳೇದು ಕೇಳಬೇಕು. ಶ್ಲೋಕಗಳನ್ನ ಹೇಳ್ತಾ ಇರೋದು ಕೇಳು. ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು. ಆಯ್ತಾಜಿ. ತಿನ್ನಿ. ಹೌದತ್ತೆ, ಎಲ್ರ ಮನೇಲೂ ಮಗುವಿನ ಬಗ್ಗೆ ಕನಸು ಕಾಣೋದು ಹೆಣ್ಮಕ್ಳೇನೆ. ಆದ್ರೆ ನಮ್ಮ ಮನೇಲಿ ದಿವ್ಯನಿಗೆ ಇಲ್ದೇ ಇರೋ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಬಾಲನಿಗಿದೆ. ಈ ಬಾಲಂಗೂ ಹಳೆ ಬಾಲನ್ಗೂ ಸಂಬಂಧನೇ ಇಲ್ಲ ನೋಡು. ನಾವೇ ಹುಡುಕಿ ಮಾಡಿದ್ರು ಅವಳನ್ನ ಪ್ರೀತಿ ಮಾಡೋ, ಅವಳನ್ನ ಸಹಿಸ್ಕೊಳ್ಳೋ ಇಂಥ ಗಂಡು ಸಿಗ್ತಾ ಇರ್ಲಿಲ್ಲ ಕಣೆ. ನಿಜ ಅತ್ತೆ, ಮಗುವಿನ ವಿಚಾರ ಬಂದಾಗ ನಮ್ಮ ಬಾಲ ದುಡಿಯೋಕೆ ಶುರು ಮಾಡ್ದ. ಅಪ್ಪ ಆಗ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮಗುವಿನ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ದಾನೆ. ಆದ್ರೆ ತಾಯಿ ಆಗೋ ಖುಷಿ ದಿವ್ಯಂಗಿಲ್ವಲ್ಲ ಅತ್ತೆ. ಅಯ್ಯೋ ಬಿಡಮ್ಮ, ನಿನ್ನ ಮಗಳು ಒಂಥರ ವಿಚಿತ್ರ. ಅಲ್ಲ, ಆ ತಾಯ್ತನದ ಬೆಲೆ ಏನು ಅಂತ ಗೊತ್ತಿದ್ರೆ ಅಲ್ವಾ. ಏನೋ ದೇವ್ರ ದಯೆಯಿಂದ ಆ ಮಗು ಮನೆಗೆ ಬಂದ್ಮೇಲೆ ಅಂದ್ರೂ ಇವಳು ಬದಲಾದ್ರೆ ಸಾಕು. ಅಷ್ಟೇ, ದೇವ್ರ ದಯೆ ಇದ್ರೆ ಆಗ್ತಾಳೆ ಅನ್ಸತ್ತೆ. ನಾನಂತೂ ಅಜ್ಜಿ ಆಗೋದಿಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಅತ್ತೆ. ಸತ್ಯ ದಿವ್ಯ ಹುಟ್ಟಿದಾಗ ಕಡು ಬಡ್ತಾನ, ಮಕ್ಕಳು ಸುಖ ಅನುಭವಿಸೋಕೆ ಆಗ್ಲಿಲ್ಲ.
ಮೊಮ್ಮಗುವಿನ ಜೊತೆ ಆದರೂ ನೆಮ್ಮದಿ ಕಾಲ ಕಳಿಬೇಕು ಅನ್ಕೊಂಡಿದ್ದೀನಿ. ಎಲ್ಲ ಆಗತ್ತೆ ಕಣೆ, ಎಲ್ಲ ಆಗತ್ತೆ. ನನಗಂತೂ ಮರಿ ಮೊಮ್ಮಗು ಬರ್ತಾ ಇದೆ ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಅಯ್ಯೋ ದೇವ್ರೆ, ಹಾಗೆ ನಮ್ಮ ಸತ್ಯಂಗೂ ಒಂದು ಮಗು ಆಗ್ಬಿಟ್ರೆ ನೆಮ್ಮದಿ ಕಣೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಯಾರೆಟ್ ಅಲ್ವಾ ನನ್ನ ಫೇವ್ರೆಟ್. ಸೀತಾ ಅವ್ರು ಮಾಡಿದ್ದು ಪಾಪ ಸಿಹಿ ಪುಟ ನನಗಿಷ್ಟ ಅಂತ ನೆನ್ಪಿಟ್ಕೊಂಡು ಪ್ರೀತಿಯಿಂದ ಕಳಿಸ್ಕೊಟ್ಲು. ಸ್ವೀಟಿ, ನಂಗೆ ನಿಜವಾಗ್ಲೂ ಇವತ್ತು ಪೇಷನ್ಸ್ ಇಲ್ಲ. ಪ್ಲೀಸ್ ಸ್ಟಾರ್ಟ್ ಆಗು. ಹೇಯ್, ಯಾಕೆ ಕೋಪ ಬರಸ್ತಿದ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸ್ಟಾರ್ಟ್ ಆಗು. ಸ್ವೀಟಿ, ಯಾಕೆ ಎಲ್ರು ಒಟ್ಟಿಗೆ ಸೇರ್ಕೊಂಡು ನನ್ಗೆ ಈ ತರ ಹಿಂಸೆ ಕೊಡ್ತಿದ್ದೀರಾ? ಯಾಕೆ ದೇವ್ರೆ ನನಗೆ ಈ ತರ ಮಾಡ್ತಿದ್ಯಾ ನೀನು? ಇನ್ನೇನ್ ನನ್ ಕನ್ಸಿನ ರಾಜ್ಕುಮಾರ ನನ್ ಕಣ್ ಮುಂದೆ ಬಂದೇ ಬಿಟ್ಟ, ನಂಗೆ ಸಿಕ್ಕೇ ಬಿಟ್ಟ ಅನ್ನೋಷ್ಟೊತ್ತಿಗೆ ಇವನ್ ಅವನಲ್ಲ ಅನ್ಬಿಟ್ಟೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ಬಂದಾಗೆಲ್ಲ ಆ ಮನೆ ಡೋರು ಓಪನ್ನೇ ಆಗ್ತಿರ್ಲಿಲ್ಲ ಅಂತ. ಯಾಕಂದ್ರೆ ನಾನು ಅನ್ಕೊಂಡ್ ಹೋಗ್ತಿದ್ನಲ್ಲ ಮನುಷ್ಯ ಅಲ್ಲಿ ಇರ್ತಾನೆ ಇರ್ಲಿಲ್ಲ. ಅಲ್ಲಿ ಇರ್ತಾ ಇದ್ದಿದ್ದು ನನ್ ಬಾಸ್ ಅನ್ಕೊಂಡಿದ್ನಲ್ಲ ಆ ಮನುಷ್ಯ. ವಾಟ್ ಎ ಡ್ರಾಮಾ. ಬಾಸು ಬಾಸೇ ಅಲ್ಲ, ಎಂಪ್ಲಾಯಿನೇ ಅಲ್ಲ, ಎಲ್ಲಾನು ಉಲ್ಟಂ ಪಲ್ಟ. ಇದರಿಂದ ಅವ್ರಿಗೆ ಅದ್ ಏನ್ ಸಿಕ್ತು ನನ್ಗಂತೂ ಅರ್ಥ ಆಗ್ತಿಲ್ಲ. ನನ್ ತಲೆ ಕಿಟ್ ಹಿಡ್ದೋಗ್ತಿದೆ. ಅಲ್ಲ, ನನ್ ಎಷ್ಟು ಪೆದ್ದಿ, ನಂಗೊಂದ್ ಸ್ವಲ್ಪನಾದ್ರೂ ಡೌಟ್ ಬರ್ಬಾರ್ದಾ? ನಾನ್ ಬಿಡು, ಆಫೀಸಲ್ಲಿ ಇರೋರ್ಗೂ ಯಾರಿಗೂ ಡೌಟ್ ಬಂದಿಲ್ಲ. ಅವ್ರಂತ ಪೆದ್ರ ಗ್ಯಾಂಗ್ ಇರ್ಬೋದು. ನನಗೆ ಬರ್ತಿರೋ ಸಿಟ್ಟಿಗೆ ಗಾಡಿ ಡ್ಯಾಮೇಜ್ ಆದ್ರೆ ನಿಮಗೆ ಲಾಸ್. ನನಗೆ ಯಾವ ವಿಷಯನೂ ಮನ್ಸಲ್ಲಿ ಮುಚ್ಚಿಟ್ಕೊಳಕ್ ಬರಲ್ಲ. ನನ್ ಬಾಯ್ಗೂ ಮನ್ಸ್ಗೂ ಮಧ್ಯೆ ಇರೋ ಫಿಲ್ಟರ್ ಹಾಳಾಗಿ ಎಲ್ಲೋ ಕಳ್ಸ್ಬೇದೋಗಿದೆ. ಇಲ್ಲಿ ಏನ್ ಅನ್ಸುತ್ತೋ ಅದಲ್ಲಿದ್ದ ಆಚೆ ಬರುತ್ತೆ. ಮುಂದೆ ಗಾಡಿ ಆದ್ರೂ ಇರ್ಲಿ, ಬಾಡಿ ಆದ್ರೂ ಇರ್ಲಿ, ಯಾರೇ ಇದ್ರೂ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಆದ್ರೆ ಕೋಪ ಬಂದ್ರೆ ನಾನ್ ಅನ್ಕೊಂಡಿದ್ ವ್ಯಕ್ತಿ ನೀವಲ್ಲ. ಈ ವಿಷಯ ಬೆಳಗ್ಗೆಯಿಂದ ನನ್ನ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದೆ. ನೀವ್ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನ್ನಲ್ಲಿ ತುಂಬಾ ಇದೆ. ಪ್ಲೀಸ್, ನೀವ್ ಯಾರು ಅಂತ ಹೇಳಿ ನಂಗೆ ಪುಣ್ಯ ಕಟ್ಕೊಳ್ಳಿ. ಓಕೆ, ರಿಲ್ಯಾಕ್ಸ್. ನನಗೆ ನಾನು ಯಾರು ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೇ ನಾಚಿಕೆ ಅಥವಾ ಮುಜುಗರ ಇಲ್ಲ, ಅಥವಾ ಈ ವಿಷಯನ ಮುಚ್ಚಿಡಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ. ಅದು ನಾವು ಮಾಡಿದ ಒಂದು ಸೀಕ್ರೆಟ್ ಆಪರೇಷನ್ನ ಒಂದು ಭಾಗ ಆಗಿತ್ತಷ್ಟೆ. ದೇಸಾಯಿ ಅವರಂತಹ ದೊಡ್ಡ ಮನುಷ್ಯರ ಮನೆಯಲ್ಲಿ ಬೆಳೆದು ರಾಮನಂಥ ಒಬ್ಬ ಗೆಳೆಯ ಸಿಕ್ಕದಂಥ ಒಬ್ಬ ಬಡಪಾಯಿ ಹುಡುಗ. ಆದರೆ ಅದೃಷ್ಟವಂತ. ಸ್ಟಾರ್ಟ್ ಮಾಡಿಕೊಡ್ತೀನಿ. ತಪ್ಪಿನೂ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕಾಗಲಿ, ನಿಮ್ಮನ್ನು ಹೊಲಿಸ್ಕೊಳ್ಳೋಕ್ಕಾಗಲಿ ನಾನು ಪ್ರಯತ್ನ ಪಟ್ಟಿಲ್ಲ. ಹಾಗೆ ಮಾಡೋದೂ ಇಲ್ಲ. ನಿಮಗೆ ನಿರಾಸೆ ಆಗಿದೆ.
ಅರ್ಥ ಆಗುತ್ತೆ. ನಿಮ್ಮ ಫೀಲಿಂಗ್ಸಿಗೆ ನಾನು ಗೌರವ ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಕಾಲದಲ್ಲಿ ನಿಮ್ ಬದುಕನ್ ಕಿತ್ಕೊಂಡಿದ್ದ ಇದೇ ಜಾಗ ಈಗ ನಿಮ್ ಹೊಸ ಬದುಕನ್ನು ಕೊಡೋದಕ್ಕೆ ಕಾಯ್ತಿರ್ಬೋದು. ದಯವಿಟ್ಟು ನೊಂದ್ಕೋಬೇಡಿ. ಈಗ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ಮೊದಲು ಮಹೇಶ್ ಅವ್ರನ್ನ ಹುಡ್ಕೋಣ. ನಾನು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದೀನಿ ತುಳಸಿಯವ್ರೆ. ಅವನಿಗೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಂಥದ್ರಲ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನಾ? ಆಗಲೇ ಬಲಿ ತಗೊಳ್ತೀನಿ ಅಂತ ಚೀಟಿಲಿ ಬರೆದಿತ್ತು. ಹಾಗಾದರೆ ನಮ್ಮ ಮಹೇಶ ಮಹೇಶ್ ಅವರೇ, ಮಹೇಶ 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 ನೀನು ಇಲ್ಲಿ ಹೇಗೋ ಬಂದೆ? ನಿಂಗೆ ನಡೆಯಕ್ಕಾದ ನಿನ್ ಕಾಲು ನೀನು ಒಬ್ಬನೇ ಬಂದ್ಯಾ? ಮಹೇಶ ನೀನ್ ಸರಿ ಹೋಗ್ಬಿಟ್ಯಾ? ಈ ಜಾಗಕ್ಕೆ ಬಂದ್ಮೇಲೆ ಅವ್ರಿಗೇನೋ ಹಳೇದೆಲ್ಲ ನೆನಪಾಗಿ ಅವ್ರ ಮನ್ಸಿನ ಶಕ್ತಿನೇ ಅವ್ರನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ಬಂದಿದೆ ಅನ್ಸುತ್ತೆ. ಮಾಧವ್ ಅವ್ರೆ, ಇಂಥ ಪವಾಡಗಳು ಎಷ್ಟೋ ಕಡೆ ನಡೆಯುತ್ತೆ ಅಲ್ವಾ? ಅಂದ್ರೆ ಇವನ್ ಸರಿ ಹೋಗ್ಬಿಟ್ನಾ? ನೀವಾಗ್ಲೇ ಹೇಳಿದ್ರಲ್ಲ ಈ ಜಾಗ ನನ್ಗೇನೋ ಕೊಡೋಕ್ ಕಾಯ್ತಿದೆ ಅಂತ. ಅದು ಇದೇನಾ? ನನ್ನ ತಮ್ಮ ನನ್ನ ಜೀವ ನನಗೆ ವಾಪಸ್ ಸಿಕ್ಬಿಟ್ನಾ? ಅಣ್ಣ, ಯಾಕೋ ನೀನು ಒಬ್ಬನೇ ಬಂದೆ? ನಮ್ಗೆಲ್ಲ ಆತಂಕ ಆಗಲ್ವಾ? ನೀನು ಅಂದ್ರೆ ನಮ್ಗೆಲ್ಲ ಜೀವ ಕಣೋ. ಬಾ ಕೂತ್ಕೋ, ಇಲ್ಲೇ ಕೂತ್ಕೋ. ಬಾ ಬಾ. ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ನಾನಿರೋವಾಗ ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಹೌದು ಮಹೇಶ್ ಅವರೇ, ನಾವು ನಿಮ್ಗೆ ಜೀವ ಕೊಟ್ಟಾದ್ರೂ ನಿಮ್ಮನ್ನು ಕಾಪಾಡ್ತೀವಿ. ಬನ್ನಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಬಾ ಮಹೇಶ. ಚಿಕ್ಕಪ್ಪ ಚಿಕ್ಕಪ್ಪ. ಮಹೇಶ, ಅಭಿ ಅವ್ರು ನಿನ್ನೆ ನೋಡ್ಕೊಂಡು ಹೋಗಿದ್ರು. ಅಲ್ಲ, ಇವ್ರು ಇಲ್ಲಿಗೆ ಹೇಗೆ ಬಂದ್ರು? ಅವರೇ ನಡ್ಕೊಂಡು ಬಂದಿದ್ದಾರೆ. ಸೀರಿಯಸ್ಲಿ? ಮೈ ಗಾಡ್, ಅಂದ್ರೆ ಚಿಕ್ಕಪ್ಪ ಹುಷಾರಾಗ್ಬಿಟ್ರ? ಕಾಂಟ್ ಬಿಲೀವ್ ದಿಸ್. ಮೊದಲು ಮನೆ ಕರ್ಕೊಂಡು ಅದೆಲ್ಲ ಆಮೇಲೆ ವಿಚಾರಿಸೋಣ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.